ಹೆಂಡತಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ ಅನ್ನೋ ಕಾರಣಕ್ಕೆ ಡಿವೋರ್ಸ್ಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ. ಗುಜರಾತ್ ಹೈಕೋರ್ಟ್ ರೀಸೆಂಟ್ ಆಗಿ ಈ ಒಂದು ಜಡ್ಜ್ಮೆಂಟ್ ಅನ್ನ ಹೇಳಿದೆ. ಸೊ ಇದೊಂದು ಕಪಲ್ 2002 ಅಲ್ಲಿ ಮದುವೆ ಆಗ್ತಾರೆ. ಅಂಡ್ ಈ ಮದುವೆಯಲ್ಲಿ ಹೆಂಡತಿ ಸಿನ್ ಸ್ವಾಮಿನಾರಾಯಣ್ ಫೇತ್ ಅನ್ನ ಫಾಲೋ ಮಾಡ್ತಿದ್ದ ಕಾರಣ ಅವರು ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನ ತಿಂತಿರ್ಲಿಲ್ಲ. ಸೊ ಅಡಿಗೆ ಅಂತ ವಿಷಯ ಬರುವಾಗ ಮನೆಯಲ್ಲಿ 2 ರೀತಿ ಅಡಿಗೆ ಆಗ್ತಿತ್ತು. ಸೊ ಸಪರೇಟ್ ಆಗಿ ವೈಫ್ಗೆ ಅಂತ ಬೇರೆ ಅಡಿಗೆ ಅಂಡ್ ಉಳಿದಂತ ಫ್ಯಾಮಿಲಿ ಮೆಂಬರ್ಸ್ಗೆ ಬೇರೆನೆ ಅಡಿಗೆ ಮಾಡ್ಬೇಕಿರ್ತಿತ್ತು. ಅಂಡ್ ಇದೇ ನಮ್ಮ ಒಂದು ಮದುವೆಯ ಒಂದು ಜಗಳಕ್ಕೆ ಮೇನ್ ಕಾರಣ ಆಗಿತ್ತು ಅನ್ನೋದು ರೀಸನ್ ಅನ್ನ ಹೇಳ್ತಾರೆ ಹಸ್ಬೆಂಡ್. ಸೊ ಈ ಗ್ರೌಂಡ್ಸ್ ಮೇಲೆ ತುಂಬಾ ಜಗಳ ಆಗ್ತಿದ್ರಿಂದ ಹೆಂಡತಿ ಮನೆ ಬಿಟ್ಟು ಹೋಗ್ತಾರೆ ಮಕ್ಕಳನ್ನ ಕಡ್ಕೊಂಡು. ಅಂಡ್ ಹಸ್ಬೆಂಡ್ ಸೆಕ್ಷನ್ 13 ಆಫ್ ಹಿಂದೂ ಮ್ಯಾರೇಜ್ ಆಕ್ಟ್ ಅಂಡರ್ ಅಲ್ಲಿ ಡಿಸರ್ಷನ್ ಹಾಗೂ ಕ್ರುಯಲ್ಟಿನ ಆಧಾರದ ಮೇಲೆ ಡಿವೋರ್ಸ್ ಗೆ ಅಪ್ಲೈ ಮಾಡ್ತಾರೆ. ಸೊ ಡಿಸರ್ಷನ್ ಅಂಡ್ ಕ್ರುಯಲ್ಟಿ ಸಿನ್ಸ್ ಮನೆ ಬಿಟ್ಟು ಹೋಗಿದ್ರು. ಅಂಡ್ ಸೆಕೆಂಡ್ ಥಿಂಗ್, ರಿಲಿಜಿಯಸ್ ಪ್ರಾಕ್ಟಿಸಸ್ ಯಾವತ್ತೂ ತಾನಾಗೆ ತಪ್ಪಾಗಿರೋದಿಲ್ಲ. ಬಟ್ ರಿಲಿಜಿಯಸ್ ಪ್ರಾಕ್ಟಿಸಸ್ ಯಾವಾಗ ನಿಮ್ ಮದುವೆ ರಿಲೇಶನ್ಶಿಪ್ ಅನ್ನ ಹ್ಯಾಂಪರ್ ಮಾಡುತ್ತೆ, ಈ ಪ್ರಾಕ್ಟಿಸ್ ನ ನೀವು ಅತಿಯಾಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಮದುವೆ ಜೀವನಕ್ಕೆ ಹಾನಿ ಆಗುತ್ತೆ ಅಂತ ಹೇಳುವಾಗ ಅದನ್ನ ನಾವು ಕ್ರುಯಲ್ಟಿ ಗ್ರೌಂಡ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಗುಜರಾತ್ ಹೈಕೋರ್ಟ್ ಈ ಡಿವೋರ್ಸ್ ಅನ್ನ ಗ್ರಾಂಟ್ ಮಾಡುತ್ತೆ. ಅಂಡ್ ಈ ಮದುವೆಯಲ್ಲಿ ಈ ಕಾರಣಕ್ಕೆ ಡಿವೋರ್ಸ್ ಅನ್ನ ಗ್ರಾಂಟ್ ಮಾಡಲಾಗಿತ್ತು.